ಹಳ್ಳ ಹರಿಗಳನ್ನು ಹಳ್ಳ ಹರಿಗಳಿಗೆ ಹಳ್ಳ ಹರಿಗಳು ಕೆರೆಕಟ್ಟೆಗಳು ಬೇಕೇ ಬೇಕು. ಕೆರೆಗಳಿಗೆ ನೀರು ಕೆರೆಗಳಿಗೆ ನೀರು ಕೆರೆಗಳಿಗೆ ನೀರು ಮೋಟರ್ಗಳ ರಿಪೇರಿ ಕೆರೆಗೆ ನೀರು ಬಿಡುವ ಮೋಟರ್ಗಳ ರಿಪೇರಿ ಕೆರೆಗಳಿಗೆ ನೀರು. ಭಾರತ್ ಮಾತಾ ಕಿ माता की भू माता की बोलो भारत माता की जय। बोलो भारत माता की जय। ಬೇಕೇ ಬೇಕು ಬೇಕೇ ಬೇಕು. ಹಾದಿ ನಿಮ್ಗೆ ಯಾರಿಗೆ ಬಂದ್ ಮಾಡ್ಲಿಕ್ಕೆ ಹಕ್ಕಿಲ್ಲ. ಸರ್ಕಾರ ಸಹಿತ ಅದಕ್ಕೆ ಆದೇಶ ಹೊರಡಿಸ್ಯದ. ಮತ್ತು ಈ ಆದೇಶ ಹೊರಡಿಸಿದ್ರು ಸಹಿತ ಅದನ್ನು ಯಾಕೆ ತರಗೊಳಿಸೋದು? ಈಗ 16 ಸಮಸ್ಯೆ ಇದ್ರ ಕಾಲಾಗಿ ಕೋರ್ಟ ಕಚೇರಿ ಭೂಮಿ ಕಟ್ಲೆ ಎಲ್ಲ ನಡೆದಾವೆ ಎಲ್ಲ ರೈತರು. ಮತ್ತು ಒಬ್ಬೊಬ್ರು ಮಿಲಿಟ್ರಿ ಅವ್ರಿಗೆ ಸಹಿತ ತರಬತ್ತಾರೆ. ಯಾಕಂದ್ರೆ ಈ ಅಂಥ ಒಂದು ವ್ಯವಸ್ಥೆ ಬೆಳೆದ್ಬಿಡ್ತಾವೆ. ರಾಜಕೀಯ ವ್ಯವಸ್ಥೆ ಜಾತಿ ವ್ಯವಸ್ಥೆ ಒಳಗೆ ಕುಡಿಗೇಡಿಸಿ ಅಲ್ಲಿ ಅವೆಲ್ಲ ಸತ್ಯಾನಾಶ ಮಾಡಿ ಈ ಸಮಸ್ಯೆ ಅವರಿಗೆ ಅವ್ರ ಮ್ಯಾಗ ಕಾಂಟ್ರಾಕ್ಟರ್ ಮ್ಯಾಗ ಆಕ್ಷನ್ ದೌಡ್ ತುಂಬ ಇಂಡಿ ಕೆನಾಲ್ ಮೇನ್ ಕೆನಾಲ್ ಇದೆ. ಆ ಕೆನಾಲ್ ಈಗ ಐಬಿಸಿ ಟೇಲೆಂಟ್ ನೀರು ಹೋಗೋದಿಲ್ಲ ರೀ. ಅಲ್ಲ ಈ ಕಡೆ ಬಿಡ್ತೀರಿ ದಸರಾ ಅವೆಲ್ಲ ಹೋಗ್ಬೇಕಂತ ಅಲ್ಲಿನ ಹೋಗ್ಬೇಕು. ಈ ಮಳೆಗಾಲದಾಗ ಹೋಗಲ್ಲ. ಒಟ್ಟೆ ಒಮ್ಮೆ ಕೆನಾಲ್ ನೀರು ಹರಿದಿಲ್ಲ ನೋಡಿ. ಅಲ್ಲಿ ಒಮ್ಮೆ ಹರಿದಿಲ್ಲ. ಈಗ 20-15 ವರ್ಷ ಡಿಸ್ಟ್ರಿಕ್ಟ್ 19 ಸಮಸ್ಯೆ ಭಾರತೀಯ ಕಿಸಾನ್ ಸಂಘ ಈ ಹಿಂದೆ ಜಿಲ್ಲಾಡಳಿತಕ್ಕೆ ಆಮೇಲೆ ಸರ್ಕಾರಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಮೋಟರ್ಗಳು ರಿಪೇರಿ ಮಾಡಿ ಕೆರೆಗಳಿಗೆ ಹಳ್ಳಗಳಿಗೆ ನೀರು ತುಂಬಿಸ್ರಿ ಜಿಲ್ಲಾಡಳಿತ ಅಂತ ಹೇಳಿದ್ದೀವಿ. ಅವ್ರು ಏನೂ ಕೆಲಸನೇ ಮಾಡಿಲ್ಲ. ಒಂದು 4-5 ಮೋಟ್ರ್ ಮಾತ್ರ ಚಾಲು ಮಾಡಿರೋ ದೌಡ್ ತುಂಬ್ತಾ ಇಲ್ಲ ಕೆರೆಗಳು. ಈ ಚಡ್ಚಣ ಭಾಗದ ಏರಿಯಾಕ್ಕೆ 22 ಕೆರೆಗಳು ತುಂಬಬೇಕಂತ ಒಂದು ಪ್ರಾಜೆಕ್ಟ್ ನಡೆದಿದೆ. ಅದನ್ನು ದೌಡ್ ಕೆಲಸನೇ ಮಾಡ್ತಿಲ್ಲ. ಅವ್ರು ಬಿಲ್ ಆಗಿಲ್ಲತ್ತ ಅವ ಮಾಡೋದು ಸಣ್ಣಗೆ ಹೊಂಟಾನ. ಮತ್ತು ಈ ಥರ ಮುಂದುವರೆದ ನಮ್ಮ ಪರಿಸ್ಥಿತಿ ಹಂಗೆ. ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಬೇಗ ಎಲ್ಲ ರಿಪೇರಿ ಮಾಡಿಸಿ ಈ ಕೆರೆಗಳ ಕಟ್ಟೆಗಳು ನೀರು ತುಂಬಿಸ್ಬೇಕಂತೇಳಿ ನಾವು ಮನವಿ ಕೊಟ್ಟಿವಿ. ಅಧಿಕಾರಿಗಳು ಏನು ಇದನ್ನ ಮಾಡಾಕತ್ತಾರೆ? ಅವ್ರು ಏನು ಹೇಳ್ತಾರೆ ತುಂಬ್ತೇವೆ ಮಾಡ್ತೇವೆ ಅಂತಾರೆ. 4 ಮೋಟ್ರ್ ಚಾಲು ಮಾಡೋ ಅಲ್ಲಿ ಇಟ್ಟು ಬಿಡ್ತಾರೆ. ಅವು ಏನು ತುಂಬ್ತಾವ್ರಿ? ತುಂಬಲ್ರಿ. ಈಗ 23 ಮೋಟ್ರ್ ಒಂದು ಮಸೂತಿಗೆ ಇದಲ್ಲ ರೀ. ಆ 20 ಮೋಟ್ರ್ ಒಂದು 20 ಮೋಟ್ರ್ ಚಾಲು ಮಾಡಿಬಿಟ್ರೆ ಒಂದು 8 ದಿನ ಮುಗಿದೋಗ್ಬಿಡ್ತಾರೆ. ಮಾಡ್ಬೇಕಷ್ಟೇ. ಕೊಟ್ಟಿರೋ ನಾವು 4 ಸಲ ಕೊಟ್ಟಿವಿ, ಭಾಳ ಸಲ ಕೊಟ್ಟಿವಿ. ಈ ಕಿಸಾನ್ ಸಂಘ ಕರ್ನಾಟಕ ರಾಜ್ಯ ಬಿಜಾಪುರ ಜಿಲ್ಲೆಯ ಘಟಕದಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಬಿಜಾಪುರ ಜಿಲ್ಲೆಯ ಎಲ್ಲ ಕೆರೆ ಹಳ್ಳಗಳನ್ನು ತುಂಬಿಸುವ ಸಲುವಾಗಿ ರೈತರ ಒಂದು ನಿಯೋಗವನ್ನು ಕರೆದುಕೊಂಡು ಜಿಲ್ಲಾಧಿಕಾರಿಗಳೇ ಮನವಿ ಕೊಡಲು ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರುತ್ತೇವೆ. ಬಿಜಾಪುರದಲ್ಲಿ ಆಲ್ಮಟ್ಟಿ ಡ್ಯಾಮಿನಿಂದ ನೀರು ಹರಿದು 300-400 TMC ಸಮುದ್ರ ಪ್ರತಿ ವರ್ಷ ಸೇರುತ್ತೆ. ಅದರಲ್ಲಿ ಈ ವರ್ಷ ಉತ್ತಮ ದೇವರು ಮಳೆಯನ್ನು ಕೊಟ್ಟಿದ್ದರೂ ನೀರು ಹರಿದು ಹೋಗ್ತಾ ಇದೆ. ಆ ನೀರನ್ನು ಬಿಜಾಪುರ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಎಲ್ಲ ಕೆರೆಗಳನ್ನು ಖಾಲಿ ಇದ್ದಾವೆ. ಕೆರೆಗಳು ಓನ್ಲಿ ಒಂದು 10% ಕೆರೆಗಳು ಅಷ್ಟೇ ತುಂಬಿದಾವೆ. ಬೇರೆ ಕೆರೆಗಳು ಖಾಲಿ ಇದ್ದಾವೆ. ಎಲ್ಲ ಇವತ್ತು ತೊಗರಿ ಇರ್ಬೋದು, ಮೆಣಸಿನ ಗಿಡ ಇರ್ಬೋದು, ನಂತರ ಗೋವಿನ ಜೋಳ ಇರ್ಬೋದು, ಎಲ್ಲ ಒಣಗಿ ಹೋಗುವ ಪರಿಸ್ಥಿತಿ ಒಳಗೆ ಇವತ್ತು ಬಂದಿದ್ದಾವೆ. ಆ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಮತ್ತು ಹಳ್ಳಕ್ಕೆ ನೀರು ಬಿಡಬೇಕಂತೇಳಿ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇನ್ನೊಂದು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಜಿಲ್ಲೆಯ ಶಾಸಕರು ಇರ್ಬೋದು, ಮಂತ್ರಿಗಳು ಇರ್ಬೋದು, 5-6 ಜಿಲ್ಲೆಗಳ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡಿ ಆಲ್ಮಟ್ಟಿ ಎತ್ತರವನ್ನು 524ಕ್ಕೆ ಈಗಾಗಲೇ ಕಟ್ಟಲಾಗಿದ್ದು, ಆ ಒಂದು ನೀರನ್ನು ಗೇಟನ್ನು ಅಲ್ಲಿವರೆಗೆ ಭದ್ರವಾಗಿ ಮಾಡಿ ಆ ನೀರನ್ನು 524ಕ್ಕೆ ನಿಲ್ಲಿಸಬೇಕಂತೇಳಿ ಮತ್ತೊಮ್ಮೆ ನಾವು ಈ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಯಾಕಂದ್ರೆ ಅವ್ರು ಆರಾಮಿರ್ತಾರೆ. ಅವ್ರಿಗೆ 40 ಫೂಟಿಂದ ಕಾರ್ ಕೊಟ್ಟಿರ್ತಾರೆ. ಒಂದು 30-40 ಒಂದು ರೂಮ್ ಕೊಟ್ಟು 5-6 AC ಹಚ್ಕೊಂಡು ಆರಾಮ್ ಸೋಫಾದ ಮೇಲೆ ಮಕ್ಕೋತಾರೆ. ಮತ್ತು ಯಾರಿಗೆ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದರೆ ಅವ್ರು ಯಾರೂ ಕೆನಲ್ ಮೇಲೆ ಓಡಾಡಂಗಿಲ್ಲ, ರೈತರ ಹೊಲಗಳಿಗೆ ನೀರು ಬಿಡಬೇಕು ಅನ್ನೋದಿರಂಗಿಲ್ಲ, ಕೆರೆಗಳಿಗೆ ಭೇಟಿ ಕೊಡಂಗಿಲ್ಲ, ಕೆರೆಗಳ ಪರಿಸ್ಥಿತಿ ಏನದಾವ ಅನ್ನೋದು ನೋಡಂಗಿಲ್ಲ. ನಂತರ
ಮೊದಲೇ ಅವ್ರಿಗೆ ಮಾರ್ಚದಲ್ಲಿ ಏಪ್ರಿಲ್ದಲ್ಲಿ ಏನು ಮಾಡಬೇಕು ಮುಂದಿಂದ ಏನು ಬೇಕನ್ನೋದು ವ್ಯವಸ್ಥೆಯೊಳಗಿರಂಗಿಲ್ಲ. ಈಗಾಗಲೇ ಲಿಫ್ಟ್ ಇರಿಗೇಷನ್ದಲ್ಲಿ ಎಷ್ಟು ಮೋಟ್ರ್ಗಳು ಇರ್ತಾವ, ಅವು ಎಷ್ಟು ಚಾಲು ಅದಾವ, ಬಂದ್ ಅದಾವ, ಏನು ಕಂಡೀಷನ್ದಾಗ ಅದಾವ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಅರಿವು ಇರೋದಿಲ್ಲ. ಅದಕ್ಕೆ ಆ ಎಲ್ಲ ಒಂದು ಮೋಟ್ರ್ಗಳ ವ್ಯವಸ್ಥೆ ಈ ಫ್ಲಡ್ ಬಂದ ಮೇಲೆ ಒಂದು TMC ನೀರನ್ನು ವೇಸ್ಟ್ ಮಾಡಲಾರ್ದ ಎಲ್ಲ ಕೆರೆಗಳಿಗೆ ತುಂಬಬೇಕು. ಆ ಪ್ಲ್ಯಾನಿಂಗೇ ಅವ್ರ ಹತ್ತಲ್ಲಿ ಐತೆ ಇಲ್ಲೋ ಗೊತ್ತಿಲ್ಲ. ಅವರು ಬರೀ ಸರ್ಕಾರದ ದುಡ್ಡು ಪಗಾರ ನೌಕರಿ ಆರಾಮ ಇರೋ ಸಲಾಗೆ ಅವರು ತಮ್ಮ ನೌಕರಿಯನ್ನು ಮಾಡ್ತಾ ಇದ್ದಾರೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।